ಅರಣ್ಯ ಇಲಾಖೆ ಸಿಬ್ಬಂದಿಯ ಗುಂಡೇಟಿಗೆ 3 ಬಲಿಯಾದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ 10 ಗಂಟೆಯ ನಂತರ ಸ್ವಗ್ರಾಮದಲ್ಲಿ 3ರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಜಗನ್ನಾಥ ದೊಡ್ಡಿಯಲ್ಲಿ ಪೀಟರ್, ಲಾಸದೊಡ್ಡಿಯಲ್ಲಿ ಕುಮಾರ್, ಮರಿಮಂಗಲ ಗ್ರಾಮದಲ್ಲಿ ಆಂಟನಿ ಸ್ವಾಮಿಯ ಅಂತ್ಯಕ್ರಿಯೆ ನೆರವೇರಲಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗ್ರಾಮಗಳಿವು. ಕ್ರೈಸ್ತ ಸಂಪ್ರದಾಯದಂತೆ 3ರ ಅಂತ್ಯ ಸಂಸ್ಕಾರ ನೆರವೇರಲಿದ್ದು ಬೆಳಗ್ಗೆ 11 ಗಂಟೆಗೆ ತೋಮಿಯರ್ಪಾಳ್ಯದ ಚರ್ಚ್ನಲ್ಲಿ ಪ್ರಾರ್ಥನೆ ಇದೆ. ಶೂಟೌಟ್ ನಡೆದಂತಹ ಸ್ಥಳಕ್ಕೆ ತನಿಖಾ ತಂಡ ಪರಿಶೀಲನೆಗೆ ಭೇಟಿ ಕೊಟ್ಟಿದೆ. ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದ ಟೀಮ್ ಭೇಟಿ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಾದಂತಹ ಘಟನೆ ಇದು. ಹಾಗಾಗಿ ಆ ಘಟನೆಯ ಬಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ ತನಿಖಾಧಿಕಾರಿ. 2 ಬಂದೂಕು ಜೊತೆಗೆ ಜಿಂಕೆಯ ಮಾಂಸ ಇವೆಲ್ಲವೂ ಕೂಡ ಪತ್ತೆಯಾದದ್ದನ್ನು ಈಗಾಗಲೇ ಇಲಾಖೆ ಸಾಕ್ಷಿಯಾಗಿ ನೀಡ್ತಾ ಇದೆ. ಆದರೆ 3ರ ಹತ್ಯೆಯಾದದ್ದು ಖಂಡನೀಯ ಅಂತ ಸ್ಥಳೀಯರು, ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು. ಈಗ ತನಿಖಾಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಈ 3ರ ಹತ್ಯೆ ಪ್ರಕರಣ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು. ಈಗ ಕೊನೆಗೂ ಸರ್ಕಾರದಿಂದ ಪರಿಹಾರದ ಘೋಷಣೆ ಆದಮೇಲೆ ಸಮಾಧಾನ ಆಗಿದ್ದಾರೆ. ಸದ್ಯಕ್ಕೆ ಈ ತನಿಖೆಯ ಹಾದಿ ಯಾವ ರೀತಿಯಲ್ಲಿ ಸಾಗ್ತಾ ಇದೆ, ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪ್ರತಿಮಾ, ನಿಜ ಕೂಡ ಕಳೆದ 2 ದಿನಗಳಿಂದ ಭಾಳಷ್ಟು ಪ್ರತಿಭಟನೆಗಳಾಯಿತು. ಅದಂತರ ಚಾಮರಾಜನಗರದ ಜಿಲ್ಲಾಧಿಕಾರಿಯಾದಂಥ ರೂಪಶ್ರೀ ಅವರು ತನಿಖಾ ತಂಡವನ್ನು ರಚನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಇವರು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲರ ಒತ್ತಾಯ ಆಗಿತ್ತು. ಅದೇ ರೀತಿ ಈಗ ಕೊಳ್ಳೇಗಾಲದ ವಿಭಾಗಾಧಿಕಾರಿಯಾಗಿರುವಂಥ ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ಈಗ ತನಿಖೆ ನಡೀತಾ ಇರುವಂಥದ್ದು. ಕಾವೇರಿ ವನ್ಯಜೀವಿ ಧಾಮದಲ್ಲಿ ಏನು ಘಟನೆ ನಡೀತು, 3ರ ಎನ್ಕೌಂಟರ್ ನಡೀತಿತ್ತು, ಆ ಸ್ಥಳಕ್ಕೆ ಹೋಗಿ ಮಾಜರ್ ಮಾಡುವಂಥದ್ದು, ಅಲ್ಲೊಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ದಿನೇಶ್ ಕುಮಾರ್ ಮೀನಾ ಅವರು ಮಾಡಿರುವಂಥದ್ದು. ಈಗ ಕಳೆದ 2 ದಿನಗಳಿಂದ ಸಾಕಷ್ಟು ಆಕ್ರೋಶ ಆಗಿತ್ತು. ಅವರು ದನಗಳನ್ನು ಮೇಯಿಸಲಿಕ್ಕೆ ಹೋಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಕುಟುಂಬಸ್ಥರು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ಆದರೆ ಅವರ ಅರಣ್ಯಾಧಿಕಾರಿಗಳು ಕೊಟ್ಟಂಥ ಮಾಹಿತಿಗಳೇನಿರುವಂಥದ್ದು, ಅವರು ಬೇಟೆಗೆ ಬಂದಿದ್ದರು. ಬೇಟೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಬಂದೂಕಿನಿಂದ ನಮಗೆ ಫೈರ್ ಮಾಡಿದ್ರು. ಆತ್ಮರಕ್ಷಣೆಗಾಗಿ ನಾವು ಅವ್ರಿಗೆ ಫೈರ್ ಮಾಡಿದ್ವಿ. ಈ ಸಂದರ್ಭದಲ್ಲಿ 3ರ ಸಾವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ಕೊಡುವಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ನಮಗೆ ಸ್ಥಳದಲ್ಲಿ ಬಂದೂಕು ಸಿಕ್ತು, ಜೊತೆಗೆ ಬ್ಯಾಗ್ಗಳು ಸಿಕ್ತು, ಜೊತೆಗೆ ಆ ಒಂದು ಸ್ಥಳದಲ್ಲಿ ಸಿಕ್ಕಿದಂಥ ಮಾಂಸ ಕೂಡ ವನ್ಯಮೃಗದ ಮಾಂಸ ಸಿಕ್ಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಫೋಟೋಗಳನ್ನು ಮತ್ತು ಬಂದೂಕಿನ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈಗ ತನಿಖೆ ನಡೀತಾ ಇರುವಂಥದ್ದು. ತನಿಖೆಯಲ್ಲಿ ಪ್ರಮುಖವಾದಂಥ ವಿಚಾರ, ನಿಜಕ್ಕೂ ಕೂಡ ಅವ್ರನ್ನ ಹತ್ಯೆ ಮಾಡುವಂಥ ಹಂತಕ್ಕೆ ಯಾಕೆ ಹೋಯಿತು ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಅನುಮಾನಗಳಿರುವಂಥದ್ದು. ಮೊದಲನೇದಾಗಿ ಅವ್ರಿಗೆ ಗುಂಡೇಟು ಹೊಡಿತಾರೆ. ಗುಂಡೇಟು ಹೊಡೆದ ನಂತರ ಆತ ಜೊತೆಗಿದ್ದಂಥ ವ್ಯಕ್ತಿ ಒಬ್ಬ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವರ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅನ್ನುವಂಥ ಮಾಹಿತಿ ಇದ್ದರೂ ಕೂಡ ಅವರನ್ನು ಆಸ್ಪತ್ರೆಗೆ ತಕ್ಷಣ ಕೊಳ್ಳೇಗಾಲಕ್ಕೆ ತಗೊಂಡು ಹೋಗ್ತಾರೆ. ಕೊಳ್ಳೇಗಾಲದಿಂದ ಮೈಸೂರಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅನುಮಾನ ಇರುವಂಥದ್ದು. ಈ ಎಲ್ಲ ಅನುಮಾನದ ಆಯಾಮಗಳಲ್ಲಿ ಕೂಡ ತನಿಖೆ ನಡೀತಾ ಇದೆ. ಇದೆಲ್ಲದರ ಸತ್ಯಾಸತ್ಯತೆ ಇನ್ನು 7 ದಿನಗಳ ಒಳಗಾಗಿ ಒಂದು ಮಾಹಿತಿಯನ್ನು, ಸಂಪೂರ್ಣವಾದಂಥ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿದ್ದಾರೆ ಮೀನಾ ಅವರು. ಜೊತೆಗೆ ಮತ್ತೊಂದು ವಿಚಾರ ಅಂತಂದರೆ, ಈಗಾಗಲೇ ಮೃತದೇಹಗಳು ಕೂಡ ಅವರ ಸ್ವಗ್ರ ಗ್ರಾಮಕ್ಕೆ ಬಂದಿರುವಂಥದ್ದು. ಸ್ವಗೃಹದಲ್ಲಿ ಈಗ ಕಳೆದ ರಾತ್ರಿಯಿಂದಲೂ ಕೂಡ ಇರಿಸಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಈಗ ನಂತರ ಒಂದು ಮೃತದೇಹಗಳನ್ನು ಇಲ್ಲಿ ತೋಮಿಯರ್ಪಾಳ್ಯ ಚರ್ಚ್ ಏನಿದೆ, ಈ ಒಂದು ಚರ್ಚ್ಗೆ ತೆಗೆದುಕೊಂಡು ಬರಲಾಗುತ್ತೆ. ಇಲ್ಲಿ 3ರ ಮೃತದೇಹನ ಇಟ್ಟು ಸಾಮೂಹಿಕವಾದಂಥ
ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ವಿವಿಧ ಚರ್ಚ್ಗಳಿಂದನೂ ಕೂಡ ಫಾದರ್ಗಳು ಬರ್ತಾರೆ. ಫಾದರ್ಗಳು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಇಬ್ಬರ ಅಂತ್ಯಕ್ರಿಯೆ ಮರಿಮಂಗಲದಲ್ಲಿ ನಡೆದರೆ ಒಬ್ಬರ ಅಂತ್ಯಕ್ರಿಯೆ ತೋಮಿಯರ್ ಪಾಳ್ಯದಲ್ಲಿ ನಡೀತದೆ. ಈಗೆಲ್ಲವೂ ಕೂಡ ಫಾದರ್ ಕೆ ಚಾರ್ಲ್ಸ್ ಅವರ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆಯಲಿದೆ. ಪ್ರತಿಮಾ, ಥ್ಯಾಂಕ್ ಯು ದಿಲೀಪ್ ತಮ್ಮ ಮಾಹಿತಿಗೆ.